ಈ ಸುದ್ದಿಯನ್ನ ಕರ್ನಾಟಕದ ಪ್ರತಿ ಶಿಕ್ಷಕರು ಕೂಡ ನೋಡಲೇಬೇಕು. ಶಾಲಾ ಶಿಕ್ಷಕರು ಸಿಬ್ಬಂದಿ ಶಾಲೆಗೆ ತಡವಾಗಿ ಬರೋ ಹಾಗಿಲ್ಲ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಸುದ್ದಿ. ನಾನಾ ಕಾರಣಗುಡ್ಡಿ ಚಕ್ಕರ್ ಕೊಡ್ತಾ ಇದ್ದಾರೆ. ಚಕ್ಕರ್ ಹೊಡೆದು ಓಡಾಡುವಂತಿಲ್ಲ. ಶಾಲಾ ಶಿಕ್ಷಕರು ಸಿಬ್ಬಂದಿ ತಡವಾಗಿ ಶಾಲೆಗೆ ಬರೋ ಹಾಗಿಲ್ಲ. ಶಾಲೆಗೆ ಚಕ್ಕರ್ ಹೊಡೆದು ಏನೇನೋ ರೀಸನ್ಸ್ ಕೊಟ್ಟು ಆ ಕಡೆ ಈ ಕಡೆ ಓಡಾಡೋ ಹಾಗಿಲ್ಲ. ಇನ್ನು ಮುಂದೆ ಯಾವ ಶಿಕ್ಷಕರು ಕೂಡ ಶಾಲೆಗೆ ತಡವಾಗಿ ಬರೋ ಹಾಗೆ ಇಲ್ಲ. ಈ ಸ್ಟೋರಿಯನ್ನ ಗಮನ ಇಟ್ಟು ನೋಡಿ. ಶಾಲಾ ಶಿಕ್ಷಕರು ಸಿಬ್ಬಂದಿಗಳು ಮೊನ್ನೆಯಿಂದಲೇ ಜಾರಿಗೆ ಬಂದಿದೆ ಕಠಿಣ ನಿಯಮ. ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರಿಗೆ ಎಂದೇ ಬಂದಿದೆ ಹಾಜರಾತಿಯ ವ್ಯವಸ್ಥೆ. ಲೊಕೇಶನ್ ಫೇಸ್ ಆಧಾರಿತ ಹಾಜರಾತಿ ವ್ಯವಸ್ಥೆಯನ್ನ ಜಾರಿ ಮಾಡಲಾಗಿದೆ. ಸಮಯ ಮೀರಿ ಬಂದರೆ ಆ ದಿನ ರಜೆ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗುತ್ತೆ. ರಾಜ್ಯದಲ್ಲಿ ಶುಕ್ರವಾರದಿಂದಲೇ ಜಾರಿಗೆ ಬರ್ತಾ ಇದೆ ಹಾಜರಾತಿಯ ವ್ಯವಸ್ಥೆ. ಈ ಸುದ್ದಿಯನ್ನ ಕರ್ನಾಟಕದ ಪ್ರತಿ ಶಿಕ್ಷಕರು ಕೂಡ ನೋಡಲೇಬೇಕು. ಶಾಲಾ ಶಿಕ್ಷಕರು ಸಿಬ್ಬಂದಿ ಶಾಲೆಗೆ ತಡವಾಗಿ ಬರೋ ಹಾಗೆ ಇಲ್ಲ. ನಾನಾ ಕಾರಣಗುಡ್ಡಿ ಚಕ್ಕರ್ ಹೊಡೆದು ಓಡಾಡೋ ಹಾಗಿಲ್ಲ. ಮುಂದೆ ಯಾವ ಶಿಕ್ಷಕರು ಕೂಡ ಶಾಲೆಗೆ ತಡವಾಗಿ ಬರೋ ಹಾಗೆ ಇಲ್ಲ. ಕಠಿಣ ರೂಲ್ಸ್, ಟಫ್ ರೂಲ್ಸ್ ಜಾರಿಯಾಗಿದೆ. ಮೊನ್ನೆಯಿಂದಲೇ ಜಾರಿಗೆ ಬಂದಿದೆ ಕಠಿಣ ನಿಯಮಗಳು. ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರಿಗೆಂದೇ ಬಂದಿದೆ ಹಾಜರಾತಿಯ ವ್ಯವಸ್ಥೆ ಕೂಡ. ಸೊ ಲೊಕೇಶನ್ ಮತ್ತೆ ಫೇಸ್ ಆಧಾರಿತ ಹಾಜರಾತಿಗೆ ವ್ಯವಸ್ಥೆ ಕೂಡ ಜಾರಿ ಮಾಡಿರುವಂಥದ್ದು. ಶಿಕ್ಷಕರಿಗೂ ಹಾಜರಾತಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಿನಕ್ಕೆ 2 ಬಾರಿ ಶಿಕ್ಷಕರು ಹಾಜರಾತಿ ಹಾಕಬೇಕಾಗುತ್ತೆ. ಲೊಕೇಶನ್ ಫೇಸ್ ಆಧಾರಿತ ಹಾಜರಾತಿ ಹಾಕೋದು ಕಡ್ಡಾಯವಾಗಿರುತ್ತೆ. ಸೊ ಶಿಕ್ಷಕರು ಬೇಗ ಬಂದು ಬೇಗ ಹೋದರೂ ಕೂಡ ತೊಂದರೆಯೇ. ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಹೋಗಬೇಕು. ಶಾಲೆ ಬೆಳಗ್ಗೆ 9:45ಕ್ಕೆ ಆರಂಭ ಆಗೋದಾದ್ರೆ 9:55 ಅಥವಾ 10 ಗಂಟೆಗೆ ಲಾಗಿನ್ ಆಗಲೇಬೇಕಾಗತ್ತೆ. 15 ನಿಮಿಷಕ್ಕೆ ಹೆಚ್ಚು ಕಡಿಮೆ ಆದರೆ ಯಾವ ತೊಂದರೆ ಇಲ್ಲ. ಆದರೆ ಸಾರಿಗೆ ವ್ಯವಸ್ಥೆ ಇಲ್ಲದ ಕಡೆ ಶಿಕ್ಷಕರಿಗೆ ಸಮಸ್ಯೆ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಶಿಕ್ಷಕರು ಬರೋದು ಕೂಡ ಕಷ್ಟವಾಗ್ತಾ ಇದೆ. ಆದ್ದರಿಂದ 15 ನಿಮಿಷ ರಿಯಾಯಿತಿ ಸಮಯ ಸಾಕಾಗೋದಿಲ್ಲ ಅಂತ ಬೇಡಿಕೆ ಇಡಲಾಗ್ತಾ ಇದೆ. ಕನಿಷ್ಠ 30 ನಿಮಿಷ ಅವಕಾಶ ನೀಡಬೇಕು ಅಂತ ಹೇಳ್ಬಿಟ್ಟು ಶಿಕ್ಷಕರು ಪಟ್ಟಣ ಹಿಡಿದಿದ್ದಾರೆ. ಶುಕ್ರವಾರದಿಂದಲೇ ಜಾರಿಗೆ ಬಂದಿದೆ ಶಿಕ್ಷಕರ ಹಾಜರಾತಿಯ ವ್ಯವಸ್ಥೆ. ದಿನಕ್ಕೆ 2 ಬಾರಿ ಶಿಕ್ಷಕರು ಹಾಜರಾತಿಯನ್ನು ಹಾಕಲೇಬೇಕಾಗತ್ತೆ. ಲೊಕೇಶನ್ ಫೇಸ್ ಆಧಾರಿತ ಹಾಜರಾತಿ ಹಾಕೋದು ಕಡ್ಡಾಯ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಬೇಗ ಬಂದು ಬೇಗ ಹೋದ್ರೂ ಕೂಡ ತೊಂದರೆಗೆ ರಜಾ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಆಗುತ್ತೆ. ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಹೋಗಬೇಕು.